ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ವಿಜಯಶ್ರೀ. ಈ ದಿನ ನಾನು ನನ್ನ ಮನೆಯಲ್ಲಿ ಮಾಡಿರುವಂಥ ಶ್ರಾವಣ ಶುಕ್ರವಾರದ ಪೂಜೆ ತೋರಿಸ್ತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಧೂಪ ಹಾಕಿ ಈ ಥರ ಪೂಜೆ ಮಾಡಿದ್ದೀನಿ. ಇದು ಶ್ರಾವಣದ ಮೊದಲ ಶುಕ್ರವಾರ ಪೂಜೆಯಾಗಿದೆ. ಅಲ್ಲದೆ ತುಂಬ ಜನರು ನನಗೆ ನನ್ನ ಮನೆಯ ಲಿವಿಂಗ್ ರೂಮ್ ಹೋಮ್ ಡೆಕೋರ್ ತೋರಿಸಿ ಅಂತ ಕೇಳಿದ್ರಿ. ಅದೇ ರೀತಿ ನನ್ನ ಮನೆಯಲ್ಲಿರುವಂಥ ದೇವರುಗಳನ್ನ ಪೂಜೆ ಕೂಡ ಮಾಡಿದ್ದೀನಿ. ಇದು ಆಂಜನೇಯ ಮೂರ್ತಿಯಾಗಿದೆ. ಇದು ನಂದು ಹೊಸ ಕಲೆಕ್ಷನ್ ಆಗಿದೆ. ಅಲ್ಲದೆ ಶ್ರೀಕೃಷ್ಣನ ಮೂರ್ತಿ ನೀವು ಮುಂಚೆ ನೋಡಿರಬೇಕು ನನ್ನ ವಿಡಿಯೋದಲ್ಲಿ. ನಾನು ಕೃಷ್ಣನನ್ನು ಕೂಡ ಪೂಜೆ ಮಾಡಿದ್ದೀನಿ. ಇದು ಟೆಲಿಫೋನ್ ಆಗಿದೆ. ಅದೇ ರೀತಿ ನಾನು ಕಾರ್ನರ್ ಟೇಬಲ್ ಇಟ್ಟಿದ್ದೆ. ಆ ಟೇಬಲ್ ಮೇಲೆ ನಾನು ದೀಪಲಕ್ಷ್ಮಿ ಮತ್ತು ರಾಧಾಕೃಷ್ಣನ್ ಕೂಡ ಈ ಥರ ಉಯ್ಯಾಲೆಯಲ್ಲಿರುವಂಥ ರಾಧಾಕೃಷ್ಣನ್ ಕೂಡ ಪೂಜೆ ಮಾಡಿದ್ದೀನಿ. ಇದು ಕಾರ್ನರ್ಗೆ ಒಂದು ಫಾಟ್ ಇಟ್ಟು ಮತ್ತು ಚಿಕ್ಕ ದೀಪಲಕ್ಷ್ಮಿ ಅಲ್ಲದೆ ನಾನು ಗೋಮಾತೆಯನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ. ಅಲ್ಲದೆ ನಾನು ಒಂದು ಲಕ್ಕಿ ಪ್ಲ್ಯಾಂಟನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ. ಮೇಲೆ ನಂದು ಚಿಕ್ಕ ಮಂಟಪ ಇತ್ತು. ಆ ಮಂಟಪದಲ್ಲಿ ಕೂಡ ನಾನು ಪೂಜೆ ಮಾಡಿದ್ದೀನಿ. ಇಲ್ಲಿ ಕಾಮಧೇನು ಪೂಜೆ ಮತ್ತು ಕೃಷ್ಣ ಮತ್ತು ಆಂಜನೇಯನ ವಿಗ್ರಹ ಇಟ್ಟಿದ್ದೀನಿ. ಮೇಲೆ ಸರಸ್ವತಿ ಮತ್ತು ಗಣಪತಿಯ ವಿಗ್ರಹ ಇಟ್ಟಿದ್ದೀನಿ. ಈ ರೀತಿಯಾಗಿ ನಾನು ಕಾರ್ನರ್ಗೆ ಸೆಟ್ ಮಾಡಿದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಬ್ಲರ್ ಆಗಿ ಬಂದಿದೆ. ಯಾಕಂದರೆ ವಿಡಿಯೋ ತೆಗಿಬೇಕಾದ್ರೆ ನನ್ನ ಮೊಬೈಲ್ ಸ್ವಲ್ಪ ಕೆಳಗಡೆ ಬಿದ್ದೋಯ್ತು, ಹಾಗಾಗಿ ಬ್ಲರ್ ಆಗಿ ಬಂದಿದೆ. ನನಗೆ ಆ್ಯಂಟಿಕ್ ಥಿಂಗ್ಸು ಮತ್ತು ವುಡನ್ ಥಿಂಗ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನನ್ನ ಮನೆಯಲ್ಲಿ ನಾನು ಆ್ಯಂಟಿಕ್ ಅದರಲ್ಲಿ ಬ್ರಾಸ್ ಆ್ಯಂಟಿಕ್ ಥಿಂಗ್ನ ಕಲೆಕ್ಷನ್ ಮಾಡಿ ನಾನು ಗೋಡೆ ಮೇಲೆ ತಿಮ್ಮಪ್ಪ ಸ್ವಾಮಿ ವಿಗ್ರಹ ಇಟ್ಟಿದ್ದೆ. ಅಲ್ಲಿ ಕೂಡ ನಾನು ಪೂಜೆ ಮಾಡಿದ್ದೀನಿ ಮಾಲೆ ಹಾಕಿ. ಇದು ಚಿಕ್ಕ ವಾಲ್ ಹ್ಯಾಂಗಿಂಗ್, ಇದು ಗಣೇಶ್ ವಾಲ್ ಹ್ಯಾಂಗಿಂಗ್ ಆಗಿತ್ತು. ಇದು ಬ್ರಾಸಿಂದ ಮಾಡಿದೆ. ಅದೇ ರೀತಿ ನನಗೆ ಲಕ್ಷ್ಮಿ ವಿಗ್ರಹ ಕೂಡ ಈ ಥರ ವಾಲ್ ಹ್ಯಾಂಗಿಂಗ್ ಸಿಕ್ಕಿತ್ತು. ಇದರಲ್ಲಿ ಬೆಲ್ ಮತ್ತು ದೀಪ ಇಡಲಿಕ್ಕೆ ಕೂಡ ಸ್ಟ್ಯಾಂಡ್ ಇದೆ. ಇದು ಸರಸ್ವತಿ ಮತ್ತು ಲಕ್ಷ್ಮೀ ದೇವಿ ಹಾಗೆಯೇ ಶ್ರೀಕೃಷ್ಣನ ವಿಗ್ರಹಗಳನ್ನು ನಾನು ನನ್ನ 6 ಫೇಸ್ ಶೋ ಪೀಸಲ್ಲಿ ಇಟ್ಟಿದ್ದೀನಿ. ಈ ರೀತಿ ನೀವು ಇದರಲ್ಲಿ ನೋಡ್ಬೋದು. ನಾನು ಮಾಡಿರುವಂಥ ಹಿತ್ತಾಳೆ ಕಲೆಕ್ಷನು, ನಾನು ಮಾಡಿರುವಂಥ ಪೇಂಟಿಂಗ್ಸ್ಗಳನ್ನ ನಾನು ಈ ಥರ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಇದು ಲ್ಯಾಂಪ್ ಆಗಿದೆ. ಇನ್ನೊಂದು ಬದಿಯ ಗೋಡೆಯ ಮೇಲೆ ನಾನು ಮೇಲೆ ಗಣೇಶ, ಪಕ್ಕದಲ್ಲಿ ಬೆಲ್ಸ್ ಮತ್ತು ಪಿಕಾಕ್ ಹ್ಯಾಂಗಿಂಗ್ ಇಟ್ಟಿದ್ದೀನಿ. ಇದು ಶ್ರೀಕೃಷ್ಣ ಮತ್ತು ರಾಧೆಯ ವಿಗ್ರಹಗಳನ್ನ ನಾನು ಪೂಜೆ ಮಾಡಿ ಈ ಥರ ಇಟ್ಟಿದ್ದೀನಿ. ಪಕ್ಕದಲ್ಲಿ ನಾನು ವರಮಹಾಲಕ್ಷ್ಮಿ ಸಲುವಾಗಿಯೇ ನಾನು ಈ ವರ್ಷ ದೀಪಲಕ್ಷ್ಮಿಗಳನ್ನು ಖರೀದಿ ಮಾಡಿದ್ದೀನಿ. ಅವುಗಳನ್ನ ಕೂಡ ನಾನು ಈ ಟೇಬಲ್ ಮೇಲೆ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಪಕ್ಕದಲ್ಲಿ ನಾನು ಫ್ಲವರ್ ವೇಸ್ಗಳನ್ನ ಇಟ್ಟಿದ್ದೀನಿ. ರಾಧಾಕೃಷ್ಣ ಮೂರ್ತಿಯ ಜೊತೆ ಪಕ್ಕದಲ್ಲಿ ನಾನು ದೀಪಗಳನ್ನ ಅಂಟಿಸಿದ್ದೀನಿ. ಇದು ನಿಮಗೆ ಯಾವ ರೀತಿ ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆರ್ಗನೈಸ್ ಮಾಡಿಟ್ಟಿರೋದು ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಮಾಡಿರುವಂಥ ಕಲೆಕ್ಷನ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಥರ ಇದನ್ನು ಆರ್ಗನೈಸ್ ಮಾಡಿಟ್ಟಿದ್ದೀನಿ. ನನಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಕೃಷ್ಣನ್ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಮೂರ್ತಿ ನೋಡಿದರೆ ಏನೋ ನನಗೆ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ಪಕ್ಕದಲ್ಲಿ ನಾನು ಒಂದು ಮಿರರ್ ಇತ್ತು. ಮಿರರ್ದ ಕೆಳಗಡೆ ಒಂದು ಟೇಬಲ್ ಇಟ್ಟು ಟೇಬಲ್ ಮೇಲೆ ಫ್ಲೆಮಿಂಗೋ ಬರ್ಡ್ ಹಾಗೂ ಆನೆ ಮೇಲೆ ನಿಂತಂಥ ದೀಪಲಕ್ಷ್ಮಿನ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ. ನಾನು ನನ್ನ ಲಿವಿಂಗ್ ರೂಮ್ ಹಳೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆವಾಗ ಯಾವ ಥರ ಸೆಟ್ ಆಗಿತ್ತು, ಇವಾಗ ನಾನು ಯಾವ ಥರ ಸೆಟ್ ಮಾಡಿದ್ದೀನಿ ಅಂತ ನೀವು ನೋಡಬಹುದು. ನಾನು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇವತ್ತು ಶ್ರಾವಣ ಶುಕ್ರವಾರದ ಮೊದಲನೇ ದಿನ ಆಗಿದೆ. ಹಾಗಾಗಿ ನಾನು ನನ್ನ ಮನೇನ ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ನಾನು ಮಾಡಿರುವ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಾನಿವತ್ತು ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಮಂಟಪ ಇಟ್ಟು ಆ ಮಂಟಪದ ಮೇಲೆ ಒಂದು ಹಿತ್ತಾಳೆ ತಟ್ಟೆ ಇಟ್ಟು ಆ ತಟ್ಟೆ ಒಳಗಡೆ ನಾನು ಒಂದು ಲೋಟ ಅಕ್ಕಿ ಹಾಕಿ ಅಕ್ಕಿಯನ್ನು ಹರಡಿ ಅದರೊಳಗೆ ಓಂ ಅಂತ ಬರೆದ್ಬಿಟ್ಟು ನಾನು ಕಳಸವನ್ನು ಇದರ ಮೇಲೆ ಇಡ್ತಾ ಇದ್ದೀನಿ. ಈ ತುಂಬಿದ ಕಳಸದ ಒಳಗೆ ನಾನು ಒಂದು ನಾಣ್ಯ, ಕವಡಿ ಹಾಗೂ ಕಮಲದ ಬೀಜ ಹಾಕಿ ಅರಿಶಿನ ಕುಂಕುಮ ಹಾಕಿದ್ದೀನಿ. ಅಲ್ಲದೆ ನಾನು ವಿಭೂತಿಯಿಂದ 5 ಬೊಟ್ಟು ಕುಂಕುಮ ಹಟ್ಟು ಅದರ ಮೇಲೆ ಅರಿಶಿನ ಮತ್ತು ಕುಂಕುಮ ಹಾಕಿಬಿಟ್ಟು ತಿಲಕ ಹಚ್ಚಿದ್ದೀನಿ. ಹಾಗೆಯೇ ನಾನು ಈ ಎಲೆಗಳನ್ನು ಈ ಒಂದು ಕಳಸದಲ್ಲಿಟ್ಟು ಇದರ ಮೇಲೆ ಕಾಯಿಯನ್ನು ಇಟ್ಟಿದ್ದೀನಿ. ಈ ಕಾಯಿಯನ್ನು ನಾನು ತೊಳೆದು ವಿಭೂತಿ 3 ಬಟ್ಟು ಹಚ್ಚಿ ಅದರ ಮೇಲೆ ಅರಿಶಿನ ಕುಂಕುಮ ತಿಲಕ ಇಟ್ಟಿದ್ದೀನಿ. ನಾನು 2 ಬ್ಲೌಸ್ ಪೀಸ್ ತೆಗೆದುಕೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿಬಿಟ್ಟು ಈ ಥರ ಹಾಕಿ ಅದಕ್ಕೆ ಒಂದು ಸೊಂಟದ ಪಟ್ಟಿ ಹಾಕಿ ಕೊರಳಿಗೆ ಒಂದು ಸರ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಈ ಕಳಸಕ್ಕೆ ಬ್ಲೌಸ್ ಪೀಸಿಂದ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಲಕ್ಷ್ಮೀ ಮುಖವನ್ನು ತೆಂಗಿನಕಾಯಿಗೆ ಕಟ್ಟಿ ಇದರ ಹಿಂದೆ ನಾನು ಇನ್ನೊಂದು ಬ್ಲೌಸ್ ಪೀಸ್ ತೆಗೆದುಕೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಹಾಕಿದ್ದೀನಿ. ಅಲ್ಲದೆ ಮಾಂಗಲ್ಯ ಸರವನ್ನು ಇನ್ನೊಂದು ಸಿಂಪಲ್ ಆಗಿರೋ ಸರವನ್ನು ಹಾಕಿ ನಾನು ತುಂಬ ಸರಳವಾಗಿ ಲಕ್ಷ್ಮೀ
ದೇವಿನ ಕೂರಿಸಿದ್ದೀನಿ. ನನ್ನ ಹತ್ರ ಒಂದು ಮಾಲೆ ಇತ್ತು, ಆ ಮಾಲೆಯನ್ನು ಕೂಡ ಹಾಕಿದ್ದೀನಿ. ಮೇಲ್ಗಡೆ ನಾನು ಕನಕಾಂಬರ ಹೂಗಳಿಂದ ನಮ್ಮ ಲಕ್ಷ್ಮಿಗೆ ಏರಿಸಿದ್ದೀನಿ. ಈ ರೀತಿಯಾಗಿ ನನ್ನ ಮನೆಯಲ್ಲಿ ಸಿಂಪಲ್ಲಾಗಿ ಶುಕ್ರವಾರದ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದ್ದೀನಿ. ನಾನು ಸಂಪತ್ ಶುಕ್ರವಾರ ಪೂಜೆ ಮಾಡ್ತೀನಿ. ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ನಾನು ವರಮಹಾಲಕ್ಷ್ಮಿ ಹಾಗೂ ಸಂಪತ್ ಶುಕ್ರವಾರ 2 ಪೂಜೆಗಳನ್ನ ಮಾಡ್ತೀನಿ. ನಾನಿವತ್ತು ಸಿಂಪಲ್ಲಾಗಿ ದೇವರ ಮನೆಯಲ್ಲೇ ಪೂಜೆ ಮಾಡಿದ್ದೀನಿ. ನೈವೇದ್ಯ ಇಟ್ಟಿದ್ದೀನಿ, ಪಕ್ಕದಲ್ಲಿ 2 ದೀಪ ಇಟ್ಟು ಅಂಟಿಸಿದ್ದೀನಿ, ಧೂಪ ಹಾಕಿದ್ದೀನಿ, ಆರತಿ ಮಾಡಿ ನನ್ನ ಮನೆಯಲ್ಲಿ ಈ ರೀತಿಯಾಗಿ ನಾನು ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೀನಿ. ಈ ಪೂಜೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಎಲ್ಲರಿಗೂ ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಹಬ್ಬದ ಶುಭಾಶಯಗಳು. ಅಲ್ಲದೆ ನಾಗರ ಪಂಚಮಿ ಹಬ್ಬ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.